ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ನ್ಯೂ ಡಿಸೈನನ್ನು ತೋರಿಸ್ತಿದ್ದೀನಿ. ಕ್ರೋಸೆಟ್ ಡಿಸೈನ್ ಹೊಸದು ಅಂತೇನಲ್ಲ, ಹಳೇದೇನೆ, ಓಲ್ಡ್ ಒನ್ನೇ. ಬಟ್ ನಾನು ಬೀಡ್ಸನ್ನು ಹೀಗೆ ಯೂಸ್ ಮಾಡಿದ್ದೀನಿ. ಡಬಲ್ ಕ್ರೋಶ ಮಾಡಿಕೊಂಡು ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಈಗ ಇದು ಮೊದಲಿಗೆ ಅಂತ ಅಂದ್ಕೊಳ್ಳಿ, ಒಂದು ಲಾಕನ್ನು ಮಾಡ್ಕೊಳ್ತೀನಿ. ಬೀಡ್ಸ್ ಯೂಸ್ ಮಾಡಿ 3 ಚೈನ್ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕಿ ನಾನು 6 ಚೈನನ್ನು ಹಾಕ್ಕೊಳ್ತೀನಿ. 1 2 3 4 5 6 ಆಯಿತಾ? ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಲ್ಲ ನಾನು. 4 ಚೈನ್ ಹಿಂದಕ್ಕೆ ಸ್ವಲ್ಪ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ 6 ಚೈನನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಯು ಶೇಪ್ ಬರಬೇಕು ಫ್ರೆಂಡ್ಸ್. ಇನ್ನು ಹಿಂದಕ್ಕೆ ಹಾಕ್ಕೊಳ್ತೀನಿ. ಹೀಗೆ ನಾನು ಈ ಸ್ಯಾರಿ ಕಲರ್ ಇದನ್ನೇ ತಗೊಂಡಿದ್ದೀನಿ, ಸೆರ್ಗು ಕಲರೇನೆ. ಮತ್ತೆ 6 ಚೈನ್ ಹಾಕೊಳ್ಳೋಣ. 1 ಇದನ್ನೇ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ನಾನು ತೋರಿಸ್ತೀನಿ ಇದನ್ನು ಹೇಗೆ ಮಾಡೋದು ಅಂತ. ನಾನು ಮತ್ತೆ 1 2 3 4 5 6 ಚೈನನ್ನು ಹಾಕ್ಕೊಂಡಿದ್ದೀನಿ. ನಾನೀಗ ಸ್ವಲ್ಪ ಥ್ರೆಡ್ಡನ್ನೇ ಹೀಗೆ ಎಳ್ಕೊಂಡು ಈ 3 ಚೈನ್ ಉಂಟಲ್ಲ, ಈ 3 ಚೈನ್ ಒಳಗಡೆ ಇದನ್ನು ಎಳ್ಕೊಳ್ತೀನಿ ಹೀಗೆ. ಇಲ್ಲಿ ನೋಡಿ, ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು ಫ್ರೆಂಡ್, ಬಟ್ ಈಸಿ ಇರುತ್ತೆ. ಹೀಗೆ ಎಳ್ಕೊಳ್ತೀನಿ. ಹೀಗೆ ಎಳ್ಕೊಂಡು ಲಾಕ್ ಮಾಡ್ತೀನಿ. ಮತ್ತೆ 3 ಚೈನನ್ನು ಹಾಕ್ಕೊಳ್ತೀನಿ. 1 2 3 ಚೈನ್. ಮತ್ತೆ ಹೀಗೆ ಥ್ರೆಡ್ಡನ್ನು ಎಳ್ಕೊಳ್ತೀನಿ. ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ ಬೀಡ್ ಕೆಳಗಡೆ, ಆ ಬೀಡ್ ಕೆಳಗಡೆಯಿಂದ ಇಲ್ಲಿ ಹೀಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ 3 ಚೈನ್ ಲಾಕ್ ಮಾಡಿದ್ದೀನಲ್ಲ ಬೀಡ್ ಹಾಕಿದ ಮೇಲೆ, ಅಲ್ಲಿಗೆ ಹಿಂಗೆ ಎಳ್ಕೊಂಡು ನಾನು ಮತ್ತೆ ಇಲ್ಲಿ ಹೀಗೆ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲಿಂದನೇ ಸೂಜಿಗೆ ಒಂದು ಸರಿ ದಾರನ ಎಳ್ಕೊಂಡು ಡಬಲ್ ಕ್ರೋಶನ ಮಾಡ್ತೀನಿ ಹೀಗೆ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ಎಳ್ಕೊಂಡು ಹೀಗೆ ಈ 6 ಚೈನ್ ಹಾಕಿರ್ತೀವಲ್ಲ, ಆ 6 ಚೈನ್ ಒಳಗಡೆ ನಾವು ಸೂಜಿ ಇಲ್ಲಿ ಡಬಲ್ ಸರಿ 6 ಚೈನ್ ಆಯ್ತಲ್ಲ, ಅಲ್ಲಿಗೆ ಹೀಗೆ ಎಳ್ಕೊಂಡು ಒಟ್ಟು 7 ಡಬಲ್ ಕ್ರೋಶನ ಮಾಡ್ತೀನಿ ಹೀಗೆ. ಮತ್ತು ಸೂಜಿ ಮೇಲೆ ದಾರ, ಎರಡರಲ್ಲೊಂದು. ಫ್ರೆಂಡ್ಸ್, ಡಬಲ್ ಕ್ರೋಶ ಎಲ್ಲರಿಗೂ ಬರುತ್ತೆ ಆಲ್ಮೋಸ್ಟು. ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಆ 6 ಚೈನ್ ಒಳಗಡೆ ಎಳ್ಕೊಂಡು ಒಟ್ಟು ಡಬಲ್ ಕ್ರೋಶನ 7 ಹಾಕ್ಕೋಬೇಕು ಒಂದು ಕಡೆ. ಆಮೇಲೆ ಬೀಡ್ಸನ್ನು ಯೂಸ್ ಮಾಡ್ತೇವೆ ನಾವು. ಹೀಗೆ ಒಂದೊಂದ್ಸರಿ ಎಳ್ಕೊಳ್ಳುತ್ತೆ ಫ್ರೆಂಡ್ಸ್, ನೋಡ್ಕೊಳ್ಬೇಕು. ಹೀಗೆ 1 2 3 4 5 ಮತ್ತು ಸೂಜಿ ಮೇಲೆ ದಾರ ಮತ್ತೆ ಎಳ್ಕೊಂಡು ಡಬಲ್ ಕ್ರೋಶ 6
ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಹೀಗೆ ಎಳ್ಕೊಳ್ತೀನಿ. ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಈ ಕಡೆ 7 ಚೈನನ್ನು ಮಾಡೋಣ. ನೋಡಿ ಫ್ರೆಂಡ್ಸ್, 1 2 3 4 5 6 7 ಆಗಿದೆ. ನೋಡಿ ಫ್ರೆಂಡ್ಸ್, 7 ಚೈನನ್ನು ಹಾಕ್ಕೊಂಡು ನಾನೊಂದು ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಬೀಡ್, ಇದು ರೆಗ್ಯುಲರ್ ಡಿಸೈನೇ ಫ್ರೆಂಡ್ಸ್, ಬಟ್ ನಾನು ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಬೀಡ್ಸ್ ಬೇಡ ಅಂದರೆ ಪ್ಲೈನೂ ಹಾಕ್ಕೊಳ್ಬೋದು, ಬಟ್ ಇದಕ್ಕೆ ಗೋಲ್ಡ್ ಇತ್ತಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಾನು ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಬೀಡ್ಸ್ ಹಾಕ್ಕೊಂಡು ಬೀಡ್ಸನ್ನು ನಾನು ಲಾಕ್ ಮಾಡ್ತಿಲ್ಲ, ಅದ್ರ ಮೇಲೇ ಸೂಜಿ ಮೇಲೆ ದಾರ ತಗೊಂಡು ಒಳಗಡೆಯಿಂದ 2 ಸರಿ ಎರಡರಲ್ಲೊಂದು ಲಾಕ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಎರಡರಲ್ಲೊಂದು ಈ ಕಡೆನೂ 7 ಡಬಲ್ ಕ್ರೋಶ, ಈ ಕಡೆನೂ 7 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಬೇಗನೂ ಹಾಕ್ಬೋದು. ಫ್ರೆಂಡ್ಸ್ ನೋಡಿ, ನಾನು ಈ ಕಡೆ 7 ಈ ಕಡೆ 7 ಹಾಕ್ಕೊಂಡಿದ್ದೀನಿ. ಹೀಗೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸಿದೆ ಫ್ರೆಂಡ್ಸ್, ತುಂಬ ಗ್ರ್ಯಾಂಡಾಗೂ ಗ್ರ್ಯಾಂಡಾಗಿದೆ. ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾನು ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇದನ್ನೇ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ, ಬೀಡ್ಸ್ ಯೂಸ್ ಮಾಡ್ತೀನಿ. ಇದನ್ನೇ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ, ಈ ಸ್ಟಾರ್ಟಿಂಗ್ ಅಂತಲೇ ಅಂದ್ಕೊಳ್ಳಿ. ಈ ಬೀಡ್ಸಿಂದ ಈಗ ಶುರು ಮಾಡ್ತೀನಿ ನಾನು. ಈಗ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್, ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಬೀಡ್ ಎಳ್ಕೊಂಡು ನಾನು ಬೀಡ್ ಲಾಕ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಇಲ್ಲಿಗೆ ಲಾಕ್ ಮಾಡ್ತೀನಿ. ಹೀಗೆ ಡೈರೆಕ್ಟಾಗಿ ಇಲ್ಲೇ ಲಾಕ್ ಮಾಡಿಕೊಂಡು ಈ ಥ್ರೆಡ್ಡನ್ನು ಸಹ ಹೀಗೆ ಎಳ್ಕೊಂಡು ಲಾಕ್ ಮಾಡ್ತೀನಿ. ನೋಡಿ, ಇದೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಈ ಕಡೆ ರೈಟ್ ಸೈಡ್ ಪಲ್ಲು, ಮತ್ತು 3 ಚೈನ್ ಹಾಕ್ಕೊಳ್ತೀನಿ. 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಈಗ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತು ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಒಂದು ಬೀಡು ಹೀಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದೇ ಸ್ಟೆಪ್ಪಲ್ಲಿ ಆಗ್ತಕ್ಕಂಥ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಹೀಗೆ ಬೀಡ್ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ಹೀಗೆ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಸಮೇತ ಹೀಗೆ ಎಳ್ಕೊಂಡು ಲಾಕ್ ಮಾಡೋಣ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಸ್ಟಾರ್ಟಿಂಗ್, ಈ ಥರ ಸ್ಟಾರ್ಟಿಂಗು. ಮತ್ತು 3 ಚೈನ್ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ಸ್ ಹಾಕ್ಕೊಂಡು ಮತ್ತೆ 3 ಚೈನನ್ನು ಹಾಕ್ಕೊಳ್ತೀನಿ. 1 2 3 ನೋಡಿ, ಈ 3 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 6 ಚೈನ್ ಹಾಕ್ಕೊಳ್ಳೋಣ. ಒಂದೇ ಸ್ಟೆಪ್ಪಲ್ಲಿ ಆಗಿಬಿಡ್ತದೆ ಫ್ರೆಂಡ್ಸ್. ಮತ್ತು 1 2 3 4 5 6 ನೋಡಿ, ಈ 6 ಚೈನ್ನ ನೋಡಿ ಫ್ರೆಂಡ್, ಹೀಗೆ ಥ್ರೆಡನ್ನು ಎಳ್ಕೊಳ್ತೀನಿ. ಇಲ್ಲಿ ಉಂಟಲ್ಲ ಈ 3 ಚೈನ್ ಲಾಕಲ್ಲಿ, ಈ ಲಾಕಿಂದ ನಾನು ಈ 6 ಚೈನ್ ಥ್ರೆಡ್ ಎಳ್ಕೊಂಡಿದ್ದೀನಲ್ಲ ನೋಡಿ, ಇಲ್ಲಿಗೆ ತಗೊಬಂದು ಲಾಕ್ ಮಾಡ್ಕೊಳ್ಬೇಕು. ಹೀಗೆ ಥ್ರೆಡನ್ನು ಹಿಂಗೆ ಎಳ್ಕೊಂಡು ಈ 3 ಚೈನಿಂದ ಹೀಗೆ ಹಾಕ್ಕೊಂಡು ಇದನ್ನು ನಾವು ಇಲ್ಲಿ ಈ ಥ್ರೆಡ್ಸ್ಗಳನ್ನೆಲ್ಲ ಇಲ್ಲಿಗೆ ಲಾಕ್ ಮಾಡಿಕೊಂಡು ಕಂಪ್ಲೀಟಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಎಳ್ಕೊಳ್ಬೇಕು ಹೀಗೆ ನೋಡಿ ಫ್ರೆಂಡ್ಸ್. ಮತ್ತು ಲಾಕ್ ಮಾಡ್ತಿದ್ದೀನಿ ನೋಡಿ. ಈಗ ಡಬಲ್ 6 ಚೈನ್ ಬರುತ್ತೆ ಇಲ್ಲಿ, ಆಯಿತಾ. ಮತ್ತೆ 3 ಚೈನ್ ಹಾಕೊಳ್ಳೋಣ. ಸಾರಿ, ಈಗ ಲಾಕ್ ಮಾಡಿ ಆಯಿತು ಫ್ರೆಂಡ್ಸ್. ಸಾರಿ, ನಾನು
ಈ 3 ಚೈನ್ ಹಾಕಿದ್ಮೇಲೆ ಈ 6 ಚೈನ್ ಹಾಕಿದ್ನಲ್ಲ, 1 1 2 3 4 5 6 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಇಲ್ಲ, ಯು ಶೇಪ್ ಲಾಕ್. ಹೀಗೆ ಯು ಶೇಪ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪನೂ ಆ ಕಡೆ ಈ ಕಡೆ ಆಗಿಬಿಟ್ರೆ ಸ್ವಲ್ಪ ಡಿಸೈನೇ ಚೇಂಜ್ ಆಗಿಬಿಡುತ್ತೆ. ಹೀಗೆ ಲಾಕ್ ಮಾಡಿಕೊಂಡು ನೋಡಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ 6 ಚೈನ್, 2 3 4 5 6 ಹೀಗೆ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಅಲ್ಲಿ 3 ಚೈನಲ್ಲಿ ಹಂಗೆ ಹೇಳ್ಬಿಟ್ಟೆ, ಸಾರಿ. ಈಗ ಇಲ್ಲಿ 3 ಚೈನಲ್ಲಿ ಲಾಕ್ ಮಾಡಿಕೊಂಡು ಥ್ರೆಡ್ನನ್ನು ಹೀಗೆ ಎಳ್ಕೊಂಡು ನಾವು ಈ 6 ಚೈನಲ್ಲಿ ಹೀಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ಮತ್ತು 3 ಚೈನ್, 1 2 6 ಚೈನ್ನ ಅದರ ಹಿಂದೆಗಡೆಯಿಂದ ಲಾಕ್ ಮಾಡಿದ್ದೀನಿ. ಈಗ ಮತ್ತೆ ನಾನು 3 ಚೈನನ್ನು ಹಾಕ್ಕೊಳ್ತೀನಿ. 1 1 2 3 ಮತ್ತು ಈ 3 ಚೈನ್ ಉಂಟಲ್ಲ ನೋಡಿ, ಇಲ್ಲಿ ಹೀಗೆ ಥ್ರೆಡ್ಡನ್ನು ಎಳ್ಕೊಳ್ಳಿ. ಈ ಬೀಡ್ಸ್ ಪಕ್ಕದಲ್ಲಿ 3 ಚೈನ್ ಉಂಟಲ್ಲ, ಅಲ್ಲಿಗೆ ನಾವು ಇದನ್ನು ಎಳ್ಕೊಂಡು ಇಲ್ಲಿ ತೂರಿಸ್ಕೊಳ್ಳೋಣ. ಹಿಂಗೆ ಆಯಿತಾ? ಹೀಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಇದು ನೋಡಲಿಕ್ಕೆ ಹಿಂಗಿದೆ, ಬಟ್ ಪ್ರಾಕ್ಟೀಸ್ ಆಗಿಬಿಟ್ರೆ ಏನು ತೊಂದರೆ ಇಲ್ಲ. ಈಗ ನಾನು ಸೂಜಿ ಮೇಲೆ ಡೈರೆಕ್ಟ್ ದಾರ ತಗೊಂಡು ಈ 6 ಚೈನ್ ಹಾಕಿದ್ದೀನಲ್ಲ, ಈ 6 ಚೈನ್ ಒಳಗಡೆ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಬರ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಹೀಗೆ ಎಳ್ಕೊಳ್ತಾ ಡಬಲ್ ಕ್ರೋಶನ ಮಾಡ್ತಾ ಹೋಗೋಣ. ಹೀಗೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಈ 6 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶ, ಮತ್ತು ಸೂಜಿ ಮೇಲೆ ದಾರ ತಗೊಂಡು 3 ಟೈಮ್ಸ್ ಆಗಿರುತ್ತೆ. ಈಗ ಹೀಗೆ ಡಬಲ್ ಕ್ರೋಶ, 3 4 ಮತ್ತು 5 6 ಮತ್ತು 7. ಫ್ರೆಂಡ್ಸ್, ಸ್ಪೀಡ್ ಅನಿಸಿದ್ರೆ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಸ್ಪೀಡ್ ಲೆವೆಲನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸೆಟ್ ಮಾಡ್ಕೊಂಡು ನೀವು ನೋಡ್ಕೊಳ್ಬೋದು. ಈಗ ನಾನು 7 ಚೈನನ್ನು ಹಾಕ್ಕೊಂಡು 7 ಡಬಲ್ ಕ್ರೋಶನ ಮಾಡಿಕೊಂಡು ಥ್ರೆಡ್ ಈಗ ಬೀಡ್ಸನ್ನು ಹಾಕ್ಕೊಳ್ತಿದ್ದೀನಿ. ಬೀಡ್ಸನ್ನ ಹಾಕ್ಕೊಂಡು ನಾನು ಈಗ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿನೂ ಡಬಲ್ ಕ್ರೋಶನ ಡೈರೆಕ್ಟು ಮಾಡ್ಕೊಂಡು ಹೋಗೋಣ. ಹೀಗೆ ಬೀಡ್ ಲಾಕ್ ಮಾಡ್ತಾಯಿಲ್ಲ, ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಹೀಗೆ ಇಲ್ಲಿನೂ 7 ಚೈನನ್ನು ಹಾಕ್ಕೊಳ್ತಾ ಬರೋಣ. 2 ಟೈಮ್ಸ್ ಆಯಿತು. 3 3 4 5 6 ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಡಿಸೈನು ನಿಮಗೆ ತೋರಿಸಿದ್ದೀನಲ್ಲ ಆಲ್ರೆಡಿ. 6 ಆಯಿತು. ಈಗ 7 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಥ್ರೆಡ್ಡನ್ನು ಲಾಕ್ ಮಾಡ್ತೀನಿ. ಈಗ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಹೀಗೇ ನಾನು ಕಂಟಿನ್ಯೂ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಹೀಗೆ ಬೀಡ್ಸ್ ಹಾಕ್ಕೊಳ್ಳೋದು, ಮತ್ತು 3 ಚೈನ್ ಹಾಕ್ಕೊಳ್ಳೋದು, ಮತ್ತು ಬೀಡ್ಸ್ ಹಾಕ್ಕೊಳ್ಳೋದು, 3 ಚೈನು,
ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಲಾಕ್ ಮಾಡಿಕೊಂಡು ಬೀಡ್ಸ್ ಹಾಕ್ಕೊಳ್ತೀನಿ. ಡೈರೆಕ್ಟಾಗಿ ನಾನು ಬೀಡ್ ಲಾಕ್ ಮಾಡಲ್ಲ, ಬೀಡ್ ಮೇಲೆ ನಾನು ಬೀಡ್ ಹಾಕ್ಕೋತೀನಿ. ಬೀಡ್ ಹಾಕ್ಕೊಂಡು ಇಲ್ಲಿ ಚುಚ್ಚಿ ದಾರ ತಗೊಂಡು 3 ಚೈನ್ ಬೀಡ್ ಮತ್ತು 3 ಚೈನ್ ಹಾಕ್ಕೊಂಡು 6 ಚೈನ್ ಹಾಕಿ ಯು ಶೇಪ್ ಮಾಡಿಕೊಂಡು ಮತ್ತೆ 6 ಚೈನ್ ಹಾಕಿ ಇಲ್ಲಿ ನಾನು ಇಲ್ಲಿ ಲಾಕ್ ಮಾಡ್ಕೋತೀನಿ. ಮತ್ತು 3 ಚೈನ್ ಹತ್ರನೂ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡಿ 7 ಬೀಡ್ಸ್ 7 ಹೀಗೆ ಸೇಮ್ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲಿಗೆಂಟ್ ಇದೆ, ನ್ಯೂ ಡಿಸೈನ್. ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಒಂದೇ ಸ್ಟೆಪ್ಪಲ್ಲಿ ಮುಗಿತಕ್ಕಂಥ ಡಿಸೈನ್ ಇದು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ರೀತಿ ಅಂದರೆ ಇನ್ನೊಂದು ಥರನೂ ನಾನು ತೋರಿಸ್ತಿದ್ದೀನಿ, ಇನ್ನೊಂದು ಮೆಥಡು. ಈಗ ಇದು ಕುಚ್ಚು ಕಟ್ಟಲಿಕ್ಕೆ ಹಾಕ್ಕೊಂಡಿದ್ದೀನಿ. ಈಗ 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಇನ್ನೊಂದು ಥರ ಸ್ಟೆಪ್ಪನ್ನು ತೋರಿಸ್ಲಿಕ್ಕೆ ನಾನು ಮತ್ತೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಹೀಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಮತ್ತು 6 ಚೈನ್ ಹಾಕ್ಕೊಳ್ತೀನಿ. 1 2 3 4 5 6. ಈಗ ಈ ರೀತಿ ಈಗ ಯು ಶೇಪ್ ಹಾಕ್ಕೊಳ್ತೀವಲ್ಲ, ಹೀಗೆ ಈ ರೀತಿ ಯು ಶೇಪ್ ಹಾಕ್ಕೊಂಡು ನಾನೇನು ಮಾಡ್ತಿದ್ದೆ, ಮತ್ತೆ 6 ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 ಆಯಿತು. ಈಗ ನಾನು ಥ್ರೆಡ್ಡನ್ನು ಹಿಂಗೆ ಎಳ್ಕೊಂಡು ಇಲ್ಲಿಂದ ಈ 3 ಚೈನ್ ಉಂಟಲ್ಲ, ಇಲ್ಲಿಂದ ನಾನು ಹೀಗೆ ಒಂದು ನಿಮಿಷ ಈ 6 ಚೈನ್ನೇ ಸ್ವಲ್ಪ ಥ್ರೆಡ್ ಮುಂದೆ ಎಳ್ಕೊಂಡು ಹಂಗೆ ಬೆರಳಲ್ಲಿ ಇಟ್ಕೋಬೇಕು. ಹೀಗೆ ಹಂಗಾದ್ರೇ ನಮಗೆ ಅಲ್ಲಿ ಎಳ್ಕೊಳ್ಳೋಕೆ ಸಾಧ್ಯ. ಈಗಿರುತ್ತಲ್ಲ ಇಲ್ಲಿ 1 2 3 4 5 6. ಈಗ ಈ ಥರ ಥ್ರೆಡ್ನ ಹಿಂಗೆ ಇಟ್ಕೊಳ್ಳೇಬೇಕು ಫ್ರೆಂಡ್ಸ್, ಹಂಗಾದ್ರೇ ನಮಗೆ ಇಲ್ಲಿ ಎಳ್ಕೊಳ್ಳಿಕ್ಕೆ ಸಾಧ್ಯ. ಈ 3 ಚೈನಿಂದ ಎಳ್ಕೊಂಡು ಹೀಗೆ ಇದು ಇಲ್ಲಿ ಉಂಟಲ್ಲ ಈ ಥ್ರೆಡ್ಡಿಂದ ಎಲ್ಲನೂ ಹಿಂಗೆ ಜೋಡಿಸ್ಕೊಂಡು ಹೀಗೆ ಫೋಣಿಸ್ಕೊಂಡು ಇಲ್ಲಿ ಎಳ್ಕೊಳ್ತೀನಿ. ಹೀಗೇ ಥ್ರೆಡ್ ಇಲ್ಲಿ ಹೆಂಗೂ ಈ ಫಿಂಗರ್ ಹತ್ರ ಈ ಗ್ರಿಪ್ ಇರಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ 2 ಸರಿ ನನಗೆ ಆಯ್ತಲ್ಲ ಆ ಥರ ಸ್ಕಿಪ್ ಆಗಿಬಿಡ್ತದೆ. ಈಗ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಇದು ನಾನು ಇಷ್ಟು ಡಿಸೈನ್ನ ಮಾಡೋಕ್ಕೆ ಅದೇ ಥರ ಸ್ಟೆಪ್ಪನ್ನು ಯೂಸ್ ಮಾಡಿರೋದು ಆಯಿತಾ. ಮತ್ತು 3 ಚೈನ್ ಹಾಕ್ಕೊಂಡು ಸೇಮ್ ಅದೇ ಥರ ಮಾಡ್ತೀವಿ. ಮತ್ತು ಇನ್ನೂ ಒಂದು ಡಿಸೈನ್ ನಾವು ಮಾಡ್ಬೋದು ಫ್ರೆಂಡ್ಸ್, ಇನ್ನೊಂದು ರೀತಿ ನಾವು ಹಾಕ್ಕೊಳ್ಬೋದು ಇದನ್ನು. ಈ 6 ಚೈನ್ ಉಂಟಲ್ಲ ಇಲ್ಲಿ 1 2 3 4 5 6 ಚೈನು ಈಗ ನಾನು ಉಲ್ಟಾ ತಿರುಗಿಸ್ಕೊಳ್ತೀನಿ. ಹೀಗೆ ಡಿಸೈನ್ನ ಸ್ಯಾರಿನ ಉಲ್ಟಾ ತಿರುಗಿಸ್ಕೊಂಡು ಈ 6 ಚೈನ್ ಉಂಟಲ್ಲ ಇಲ್ಲಿ ನೋಡಿ, ಈ 6 ಚೈನ್ ಉಂಟಲ್ಲ 6 ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಇದು ಈಸಿ ಮೆಥಡ್ ಫ್ರೆಂಡ್ಸ್, ಅದೂ ಚೆನ್ನಾಗಿದೆ. ಬಟ್ ಸ್ವಲ್ಪ ಬಿಗಿನರ್ಸ್ಗೆ ಕಷ್ಟ ಆಗ್ಬೋದು. ಇಲ್ಲಿ 1 2 3 ಇಲ್ಲಿ 3 ಚೈನ್ ಇದೆಯಲ್ಲ, ಆ 3 ಚೈನ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಹೀಗೆ ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಈ ಥರ ಲಾಕ್ ಮಾಡಿಕೊಂಡು ಈಗ ಸೀದಾ ಸೈಡ್ ಬರ್ತೀನಿ. ಇದೇ ನಿಮಗೆ ಈಸಿ ಅನಿಸುತ್ತೆ ಫ್ರೆಂಡ್ಸ್, ಇದನ್ನೇ ಟ್ರೈ ಮಾಡಿ. ಗೊತ್ತಿದ್ದರೆ ಆಗೂ ಟ್ರೈ ಮಾಡಿ. ಫಸ್ಟ್ ಟೈಮಿಂದ ತೋರಿಸ್ಕೊಂಡಿದ್ದಾರೆ. ಮತ್ತು ಸೂಜಿ ಮೇಲಿಂದ ದಾರ ತೊಗೊಂಡು ನಾನು ಈಗ ಡಬಲ್ ಕ್ರೋಶನ ಮಾಡ್ತಾ ಹೋಗ್ತೀನಿ. 7 ಡಬಲ್ ಕ್ರೋಶ ಫ್ರೆಂಡ್ಸ್. ನಾನು ಈ ಡಿಸೈನ್ನ ತೋರಿಸ್ಲಿಕ್ಕೆ ಈ ಸ್ಟೆಪ್ಪನ್ನು ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿದ್ದು ಫುಲ್ಲು ಲೆಂತಿ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಕಂಪ್ಲೀಟ್ ಮಾಡಿಕೊಂಡು
ಡಿಸೈನ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಹಲೋ ಫ್ರೆಂಡ್ಸ್, ನಾನು ಒಂದೇ ಸ್ಟೆಪ್ಪಲ್ಲಿ ಆಗಿಬಿಡ್ತದೆ. ಈ ಥರ ಇಷ್ಟು ಮುಗಿಸ್ಕೊಂಡಿದ್ದೀನಿ, ಕಂಪ್ಲೀಟ್ ಆಗಿದೆ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬೇಬಿ ಕುಚ್ಚನ್ನು ಮಾಡ್ಕೊಳ್ತೀನಿ, ಹಾಕ್ಕೊಂಡು ತೋರಿಸ್ತೀನಿ. ಲಾಸ್ಟಲ್ಲಿ ನನಗೆ ಸ್ವಲ್ಪ ಸ್ಮಾಲ್ ಡಿಸೈನ್ ಆಯಿತು, ಯಾಕೆಂದರೆ ತುಂಬ ಕುಚ್ಚಿಗೆ ಇಷ್ಟು ಸ್ಪೇಸ್ ಸಿಕ್ಬಿಡ್ತಾಯಿತ್ತು, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಕುಚ್ಚು ಕಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಕುಚ್ಚೆಲ್ಲ ಕಟ್ಟಿ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಬೇಗನೂ ಮುಗಿಯುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು, ಇದು ಬೇಗನೆ ಮುಗಿಯುತ್ತೆ.